4 ಗಂಟೆಗೆಲ್ಲ ಬಿಟ್ಟರೆ 4:05ಕ್ಕೆಲ್ಲ ಮನೇಲೇ ಇರ್ತೀನಿ. ಅಂದರೆ 5 ನಿಮಿಷ ಮನೆಯಿಂದ. ಇವತ್ತು ಫುಲ್ಲು ಲೇಟು ಆಯಿತು, ಫುಲ್ ಕೆಲಸನೂ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನೀರು ಬಿಟ್ಟಿದ್ರು, ಎಲ್ಲ ಅಂಡೆ ಚೌರ್ಗೆ ಎಲ್ಲ ತೊಳೆದು ನೀರು ಹಿಡಿದು ಕಸ ಗಲೀಜಾಗಿತ್ತು. ಮಕ್ಕಳನ್ನೆಲ್ಲ ಮಲಗಿದ್ರು, ಅವ್ರನ್ನೆಲ್ಲ ಎಬ್ಬಿಸಿ ಮನೆಗೆ ಕಳಿಸಿ ಕಸ ಎಲ್ಲ ಫುಲ್ಲು ದೊಡ್ಡದು, ಅದು ಏನು ಹಾಲ್ ಇದೆಯಲ್ಲ ಅದು ಫುಲ್ ಕಸ ಎಲ್ಲ ಗುಡಿಸಿ ಆಗಲಿಲ್ಲ. ಒಂದು 10 ನಿಮಿಷ ಕೂತಿದ್ದು ಸುಸ್ತಾಯಿತು. ಆಮೇಲಿಂದ ಈ ಬೀಗ ಹಾಕ್ಕೊಂಡು ಬಂದೆ. ಫುಲ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಶೆಕೆ ಬಿಸಿಲು ಮುಖ ಬಿಡಿ. ಯಾವುದೋ ಒಂದು ಕ್ರೀಮ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಅದು ನಂಗೆ ನಿಜವಾಗ್ಲೂ ಅದ್ರ ಹೆಸರು ಗೊತ್ತಿಲ್ಲ. ಈ ಫೋನು ವೀಡಿಯೋ ಆಫ್ ಮಾಡಿ ನನ್ನ ತಂಗಿ ಕಳಿಸಿರೋ ಸ್ಕ್ರೀನ್ಶಾಟ್ ನೋಡಿ ಹೇಳಬೇಕು. ಸೊ ನಿಮಗೆ ಇಲ್ಲಿ ಸೈಡಲ್ಲಿ ಆ ಸ್ಕ್ರೀನ್ಶಾಟ್ದು ಕ್ರೀಮ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಏನು ನೇಮು ಹೇಳಿ ಸಿಸ್ಟರ್ ಹೇಳಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಒಂದು ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ, ಬಿಕಾಸ್ ನನಗೆ ಅಂಗನವಾಡಿಲಿ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಆ್ಯಂಡ್ ನಿಮಗೆ ಗೊತ್ತು, ನಾನು ಅಂಗನವಾಡಿಲಿ ಡ್ಯೂಟಿ ಅವರ್ಸಲ್ಲಿದ್ದಾಗ ನನ್ನ ಏನಿದೆ ಯೂಟ್ಯೂಬು ಪರ್ಸ್ನಲ್ ಕೆಲಸಗಳನ್ನ ಮಾಡಲ್ಲ. ಸೊ ಇವಾಗ ನೋಡೋಣ, ಸಾಧ್ಯ ಆದಷ್ಟು ಕೂತ್ಕೊಂಡು ಕಮೆಂಟ್ಗೆಲ್ಲ ರಿಪ್ಲೈ ಕೊಡ್ತೀನಿ. ಅದು ಯಾವ ಕ್ರೀಮು ಏನು ಅಂತ ಹೇಳಿ ಇಲ್ಲಿ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಹೋಗಿ ಹಂಗೆ ಬರ್ತೀನಿ, ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಆಗ್ತಾಯಿಲ್ಲ ಹತ್ರ ಶೆಕೆ ಹೆಂಗೆಂಗೋ ಆಗ್ತಾಯಿದೆ. ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲಿಂದ ಸಿಗ್ತೀನಿ, ಓಕೆನಾ? ಇವತ್ತು ಲೈವ್ಗೆ ಹೋಗಿದ್ದೆ, ತುಂಬ ಜನ ಲೈವ್ಗೆ ಜಾಯ್ನ್ ಆಗಿದ್ದರು. ಲೈವ್ ಮುಗಿಸ್ಕೊಂಡು ಫೋನ್ ನೋಡ್ಕೊಂಡು ಮಲಗಿದ್ದೆ. ಅಂದರೆ ನಿದ್ದೆ ಬಂದು ಮಲಗಿರಲಿಲ್ಲ, ಸುಮ್ಮನೆ ಆಗಿ ಫೋನ್ ನೋಡಿಕೊಂಡು ಇನ್ಸ್ಟಾ ಫೇಸ್ಬುಕ್ ನೋಡ್ಕೊಂಡು ಮಲಗಿದ್ದೆ. ಇವಾಗ ಸುಮ್ಮನೆ ಹಿಂದೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ವ್ಲಾಗು ಸ್ಟಾರ್ಟ್ ಮಾಡಿದ್ದು ಡ್ಯೂಟಿಗೆ ಬಂದಮೇಲೆ 4 ಕಾಲಲ್ಲಿ ಕಂಟಿನ್ಯೂನೇ ಮಾಡಲಿಲ್ಲ. ಫುಲ್ಲು ಮೂಡ್ ಅಪ್ಸೆಟ್ ಆಗೋಯ್ತು ನನಗಂತೂ. ಯಾಕಾದರೂ ಬೇಕಪ್ಪ ಅಂತ ಅನ್ನಿಸ್ಬಿಟ್ಟೈತೆ ಫ್ರೆಂಡ್. ನಾನು ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ? 8 ಗಂಟೆ 10 ನಿಮಿಷಕ್ಕೆ ಎದ್ದಿದ್ದೀನಿ. ಇವಾಗ ಆಲೇ 8:15 ಟೈಮು. ಇನ್ನೂ ಹಾಸಿಗೆ ಬೆಡ್ಶೀಟು ಕೂಡ ಎತ್ತಾಕಿಲ್ಲ. ಹೋಗಿ ಮುಖ ತೊಳ್ಕೊಂಬಂದೆ. ಇವಾಗ ನನ್ನ ಮನೆಗೆ ಹೋಗೋ ಪ್ರೋಗ್ರಾಮ್ ಇದೆ ಫ್ರೆಂಡ್ಸ್. ನಮ್ಮದು ಮೊಬೈಲಲ್ಲಿ ಈಗ ಮಕ್ಕಳಿಗೆ ಬಾಣ್ತಿರೆ ಗರ್ಭಿಣಿಗೆ ಎಲ್ಲ ಫುಡ್ ಕೊಡ್ತೀವಲ್ವ, ಅದು ನಮ್ಮ ಆಫೀಸ್ ಫೋನಿಂದ FRS ಅಂತ ಮಾಡಬೇಕು. ಅವ್ರದ್ದೊಂದು 10 ಸೆಕೆಂಡ್ಸ್ದು ವೀಡಿಯೋನ ಮಾಡಿಕೊಂಡು ಆ ವಿಡಿಯೋನ ಅಲ್ಲಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಅವ್ರಿಗೆ ಫುಡ್ ಕೊಟ್ಟಿದ್ದೀವಿ ಅಂತ ಹೇಳಿ ಮೆನ್ಷನ್ ಮಾಡಬೇಕು FRSಸು. ಅದು ನನಗಿರೋದು 40 ಜನ ಏನೋ ಗರ್ಭಿಣಿ ಬಾಣ್ತಿ ಪ್ಲಸ್ 6 to 3 years ಒಳಗಡೆ ಮಕ್ಳಿಗೆ ರೇಷನ್ ಕೊಡ್ತೀವಲ್ಲ, ಅದು 40+ ಆಲ್ಮೋಸ್ಟ್ 30+ ಆಗಿದೆ. ಇನ್ನು 10 ನಿನ್ನೆ ಕೂತ್ಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ದಕ್ಕೆ 2 ತಗೊಂತು. 12 ಇತ್ತು ಬಾಕಿ. ನೆನ್ನೆ ರಾತ್ರಿ ಭಗವಾನ್ ಪ್ರೇಯರ್ ಮಾಡಿ ಏನೋ ಮಾಡಿ ಅದಕ್ಕೆ 2 ಆಯಿತು. ಇನ್ನೂ 10 ಬಾಕಿ ಆಯಿತು. ನಮ್ಮ ಸೂಪರ್ವೈಸರ್ ಮೇಡಮ್ ನೋಡಿದ್ರೆ ಮಾಡಬೇಕು ಅದು ಇಮಿಡಿಯೇಟಾಗಿ ಅಂತ ಹೇಳಿದ್ರು. ಬಿಕಾಸ್ ಅವರಿಗೂ ಮೀಟಿಂಗಲ್ಲೆಲ್ಲ ಹೋದಾಗ ಇದು ಮಾಡ್ತಾರಲ್ವ, ಹಾಗಾಗಿ. ಸೊ ನಾನು ಎಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ, ಆ್ಯಪಲ್ಲಿ ತೊಗೋತಾ ಇಲ್ಲ. ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕೆಟ್ಟೋಗೈತೆ ರಾತ್ರಿ. ಎಷ್ಟು ಟೆನ್ಷನ್ ಅಂದರೆ, ಯಾಕಂದರೆ ನಾನು ಹೊಸಬ್ಳು ಫ್ರೆಂಡ್ಸ್, ಎಲ್ರದ್ದು ಆಗಿಬಿಟ್ಟಿದೆ ಎಲ್ಲ ಊರ್ದು. ಅಂದರೆ ಅವ್ರದ್ದು ಬಾಕಿ ಇರೋದು 1, 2 ಆ ಥರ ಅಷ್ಟೇ ಬಾಕಿ ಇರೋದು. ನಂದು 10 ಜಾಸ್ತಿ. ಈಗ ನನಗೆ PDF ಅಲ್ಲಿ ಕಳಿಸಿದ್ದಾರೆ, ಮಾರ್ಕ್ ಮಾಡಿ ಗಂಗೂರ್ ಸೆಕೆಂಡೇ ಜಾಸ್ತಿ 10 ಇದೆ. ಬ್ಯಾಕ್ ಟು ಬ್ಯಾಕ್ ಹಿಂದೆ ಎಲ್ಲ ಊರ್ದು 1, 2 ಬಾಕಿ ಇದೆ. ಸೊ ನಂದು ಮಾತ್ರ ಜಾಸ್ತಿ ಇದೆ. ಮೇಡಮ್ ಅದನ್ನೇ ಹೇಳಿದ್ರು. ನಾನು ಏನು ಮಾಡಲಿ, ನಾನು ಒಂದು ವಾರದಿಂದ ಡೈಲಿ ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಾ ಇಲ್ಲ. ರಾತ್ರಿ ಒಂಥರ ಬೇಜಾರಾಯಿತು, ಮೊಬೈಲಲ್ಲಿ ತಗೋತಾ ಇಲ್ಲವಲ್ಲ ಅಂತ ಹೇಳಿ ರಾತ್ರಿ ನಾನು ಊಟನೇ ಮಾಡಲಿಲ್ಲ. ಜೀನಿ ಕಾಯಿಸ್ಕೊಂಡು ಕುಡಿಯೋಣ ಅಂದ್ಕೊಂಡು ಒಂಥರ ಏನೇನೋ ಇದು ಕೆಲಸದ್ದು ಆಯ್ತಾ ಇಲ್ವಲ್ಲ ಅಂತ ಬೇಜಾರಾಯಿತು. ಆಮೇಲಿಂದ ಒಂದಿಬ್ಬರು ಮೇಡಮು ಫೋನ್ ಮಾಡಿಕೊಂಡು ಹೆಂಗೆ ಮಾಡೋದು ಏನು ಮಾಡೋದು ಅಂತ ಕೇಳಿದೆ. ಅವ್ರದ್ದು 1, 2, 3 ಆಗೇ ಇಲ್ವಂತೆ, ಪೆಂಡಿಂಗ್ ಇದೆಯಂತೆ. ಅದು ಏನೋ ಈ ಸಲನೇ ಅಂತೆ ಆ ಥರ ಪ್ರಾಬ್ಲಮ್ ಆಗಿರೋದು, ಏನೋ ಟೆಕ್ನಿಕಲ್ ಇಶ್ಯೂಯಿಂದನೋ ಏನೋ. ಪುರಿ ಕೊಟ್ಟು ಕಳಿಸಿತ್ತು ಅಮ್ಮ. ಈಗೊಂದು 15 ದಿನದಲ್ಲಿ ಊರಿಗೆ ಹೋದಾಗ ಅಮ್ಮ ಪುರಿ ಕೊಟ್ಟಿದ್ರು. ಆ ಪುರಿ ಬೀರಲ್ಲಿಟ್ಟಿದ್ದೆ. ಆ ಪುರಿನ ತೊಗೊಂಡು ತಿಂದ್ಬಿಟ್ಟು ಕವರ್ ನೋಡಿ ಅಲ್ಲೇ ಇಟ್ಟಿದ್ದೀನಿ. ಫುಲ್ ಪುರಿನೂ ತಿನ್ನೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಪುರಿ ತಿಂದು 1-2 ಲೋಟ ನೀರು ಕುಡಿದು ಮಲ್ಕೊಂಬಿಟ್ಟೆ. ಇವಾಗ ಜೀನಿ ಕಾಯಿಸ್ಕೊತೀನಿ ಕುಡಿಯೋಕ್ಕೆ. ಆ್ಯಂಡ್ ನಾನು ಪಾತ್ರೆಗಳು ತೊಳೆದಿಲ್ಲ, ಪಾತ್ರೆಗಳೆಲ್ಲ ಅಲ್ಲೇ ಐತೆ. ಪಾತ್ರೆಗಳು ತೊಳೆದ್ಬಿಟ್ಟು ಈಗ ಬೆಡ್ಶೀಟ್ ಎಲ್ಲ ಎತ್ತಿ ಫುಲ್ ಕೆಲಸ ಮಾಡಿಕೊಂಡು, ಈಗ ಮಕ್ಕಳು ಮನೆಗೆ ಬೇರೆ ಗೊತ್ತಿಲ್ಲ, ಮನೆ ಕೇಳಿಕೊಂಡು ಒಂದು 10 ಮನೆ ಇದೆಯಲ್ಲ, ಆ ಮನೆ ಹತ್ರನೇ ಹೋಗಿ ಲೈವ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡೋಣ. ಆಗುತ್ತೋ ಆಗಲ್ವೋ ದೇವ್ರಿಚ್ಛೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಉಗಿಸ್ಕೋಬೇಕು.
ಬಟ್ ನಮ್ಮ ಪ್ರಯತ್ನ ಏನಿದೆ ಮಾಡಬೇಕು. ಮನೆಗಳು ಗೊತ್ತಿಲ್ಲ, ಈಗ ಕೇಳ್ಕೊಂಡು ಈ ಮಗು ಅಪ್ಪ ಅಮ್ಮ ಮನೆ ಎಲ್ಲಿ, ಈ ಮಗು ಮನೆ ಎಲ್ಲಿ ಅಂತ ಕೇಳ್ಕೊಂಡು ಹೋಗ್ಬೇಕು. ನಂಗೆ ಟೈಮ್ ಇಲ್ಲ. ಪಟಾಪಟ ಅಂತೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ, ಓಕೆನಾ? ಟೊಮೊಟೊ ಆಟೋ ಬಂದಿದೆ, ಬನ್ನಿ 1 kg ಟೊಮೊಟೊ ತೊಗೊಳ್ಳೋಣ. ನನಗೆ ಹಾಗೆ ಅಂಗನವಾಡಿಗೆ ಸಾಂಬಾರು ಮಾಡೋಕ್ಕೆ ಬೇಕು, ತೊಗೊಳ್ಳೋಣ ಬನ್ನಿ. 3 ರೂಪಾಯಿಗೆ 5 kg ಅಂತೆ. ನಂಗೆ 5 kg ಏನೋ ಬೇಡ, 1 kg ಕೊಡಿ ಅಂದೆ. 20 ರೂಪಾಯಿಗೆ 1 kg ತೊಗೊಬಂದೆ. ನಮಗೂ ಏನಾದರೂ ಬೇಳೆ ಸಾಂಬಾರು ಮಾಡ್ಕೊಳಕ್ಕಾಗುತ್ತೆ. ಆ್ಯಂಡ್ ಅಂಗನವಾಡಿಗೆ ಬೇಕು ಫ್ರೆಂಡ್, ಅಂಗನವಾಡಿಗೆ ನಾವೇ ತೊಗೋಬೇಕು ಈರುಳ್ಳಿ ಟೊಮೊಟೊ. ಹಾಗಾಗಿ 2ಕ್ಕೂ ಅಂಗನವಾಡಿಗೂ ಆಗುತ್ತೆ ಅಂಥೇಳಿ ತೊಗೊಬಂದೆ. ಇವಾಗ ಜೀನಿ ಕಳಿಸ್ಕೋಬೇಕು. ನಾನು ಜೀನಿ ಬೀರಲ್ಲಿ ಇಟ್ಟಿದ್ದೀನಿ. ಆ ಜೀನಿ ತೊಗೊಳಕ್ಕೆ ಅಂತ ಹೇಳಿ ಹಾಲಿಗೆ ಬಂದೆ. ಆ ಟೊಮೊಟೊ ಅಂತ ಕೂಗ್ತಾ ಇದ್ದಲ್ಲ, ಹಾಗೆ ಹಾಲಿಗೆ ಆಚೆ ಕಡೆ ಹೋದೆ. ನಾನು ನೋಡಿ ಜೀನಿ ತೊಗೊಂಡೆ 2 ತಿಂಗಳಾಯ್ತೇನೋ, ಇನ್ನೂ ಖಾಲಿನೇ ಮಾಡಿಲ್ಲ. ನಾನು ಇದು ಜೀನಿನ ಸಣ್ಣ ಆಗಬೇಕು ಅಂತ ಕುಡಿತಾ ಇಲ್ಲ, ಆಪ್ಷನಲ್ಲಿ. ಇವಾಗ ನನಗೆ ಅಡುಗೆ ಮಾಡ್ಕೊಳ್ಳಲ್ವಲ್ಲ ಅಥವಾ ತಿನ್ನೋಕ್ಕೆ ಏನೂ ಇರಲ್ವಲ್ಲ, ಆ ಟೈಮಲ್ಲಿ ಗಂಜಿ ಕಾಯಿಸ್ಕೊಂಡು ಕುಡಿಯೋದು ಅಂತ ನಾನು ಆಪ್ಷನಲ್ಲಾಗಿ ಇಟ್ಕೊಂಡಿರೋದು. ಇವಾಗೇನು ಸಣ್ಣ ಆಗಬೇಕು ಅಂತೇಳಿ ಕುಡಿತಾ ಇಲ್ಲ. ಇವಾಗೇನೂ ಮಾಡ್ಕೊಂಡಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ. ಈಗ ಅಂಗನವಾಡಿ ಮಧ್ಯಾಹ್ನ ಅಲ್ಲೇ ಅನ್ನ ಸಾಂಬಾರು ಮಾಡ್ತೀನಲ್ಲ, ಅಲ್ಲೇ ಊಟ ಮಾಡ್ಕೋತೀನಿ ಇವತ್ತು. ನೈಟು ಕೂಡ ನೋಡೋಣ, ಜೀನಿ ಕುಡಿಯೋಣ. ಆದರೆ ನೈಟ್ ಏನಾದರೂ ಮಾಡ್ಕೊಳ್ಳೋಣ. ಈಗಂತೂ ಏನೂ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಜೀನಿ. ಬ್ಯಾಗ್ ಲಿಂಕ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಸಿಸ್ಟರು ಲಿಂಕ್ ಕಳಿಸ್ದೆ. ಒಬ್ಬರೇ ಮೆಸೇಜ್ ಮಾಡಿದ್ದು ಲಿಂಕ್ ಕಳಿಸಿ ಅಂತ. ಅವ್ರೇನು ತೊಗೊಂಡ್ರೋ ಅಥವಾ ಏನು ಅಂತ ಹೇಳಿ ಗೊತ್ತಿಲ್ಲ. ಜೀನಿ ಕುಡಿತಾ ಇದ್ದೀನಿ. ಜೀನಿ ಕುಡಿದ್ಬಿಟ್ಟು ಮನೆಗೆ ಹೋಗೋ ಪ್ರೋಗ್ರಾಮ್ ಇದೆ ಅನ್ನಲ್ಲ, ಹೋಗಿ ಮಕ್ಕಳು ತಾಯಿ ಫೋಟೋನ ಕ್ಯಾಪ್ಚರ್ ಮಾಡಿ ಫುಲ್ಲು ಮೊಬೈಲಲ್ಲಿ ಕೆಲಸ ಇದೆ. ಜೀನಿ ಸೀರೆ ಹಾಕ್ಕೊಳಕ್ಕೆ ಹೋದೆ. ಜೀನಿ ಇಟ್ಬಿಟ್ಟು ಫುಲ್ಲು ಒಂಥರ ಗಟ್ಟಿಯಾಗಿ ಎಲ್ಲ ಅಂಬ್ಲಿ ಥರ ಆಗೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಇದನ್ನೇ ಕುಡಿತೀನಿ. ಇವತ್ತು ನನ್ನ ಸಬ್ಸ್ಕ್ರೈಬರ್ ಅಕ್ಕಂಗೆ ಕಾಲ್ ಮಾಡಿದ್ದೆ ಫ್ರೆಂಡ್ಸ್. ನನ್ನ ಬೆಂಗಳೂರು ಅವರು ತುಂಬ ದಿನದಿಂದ, ಒಂದು 6 ತಿಂಗಳಿಂದನೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು. ಸರ್ಪ್ರೈಸ್ ಆಗಿ ಸಡನ್ನಾಗಿ ಕಾಲ್ ಮಾಡಿ ಇಷ್ಟೋ ತನಕ ಮಾತಾಡಿ, ಇವಾಗ ಅಕ್ಕ ಹೊರಟೆ ಡ್ಯೂಟಿಗೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಜೀನಿ ಕುಡಿತಾ ಇದ್ದೀನಿ. ಇನ್ನು ಮೇಲಿಂದ ಅನ್ಕೋತಾ ಇದ್ದೀನಿ, ಡೈಲಿ ಆಗಲಿಲ್ಲ ಅಂದರೆ 2 ಅಥವಾ 3 ಡೇಸ್ಗೊಂದ್ಸಲ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಿಗೆ ಸರ್ಪ್ರೈಸ್ ಆಗಿ ಕಾಲ್ ಮಾಡಿ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ, ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾ ID ಓಪನ್ ಆಗುತ್ತೆ. ನನಗೆ ಇನ್ಸ್ಟಾಗ್ರಾಮ್ಗೂ ಕೂಡ ಫಾಲೋ ಮಾಡ್ಕೊಂಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಸಿಸ್ಟರ್, ಹಾಯ್ ಸುಷ್ಮಾ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ಕಮೆಂಟ್ ಮಾಡಿ. ಬಿಕಾಸ್ ಹುಡುಗ ಐಡಿಯಿಂದನೂ ಕಮೆಂಟ್ ಬರುತ್ತೆ. ಇವತ್ತು ಯಾರೋ ಒಬ್ಬರು ಹುಡುಗ ಐಡಿಯಿಂದ ಕಾಲ್ ಮಾಡಿದ್ರು. ನಾನು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ರಿಸೀವ್ ನೋಡಿದ್ರೆ ನಾನು ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ, ನನ್ನ ಹೆಸರು ಪ್ರವೀಣ್ ಅಂತಿದ್ದಾನೆ. ಅಪ್ಪ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನನಗೆ ಫೋನ್ ಮಾಡಬೇಡ ಬಾಯ್ ಅಂತ ಹೇಳಿ ಕಟ್ ಮಾಡಿದೆ. ಇನ್ನೂ ಐಡಿನ ಬ್ಲಾಕ್ ಮಾಡಿಲ್ಲ, ಇವಾಗ ಬ್ಲಾಕ್ ಮಾಡಬೇಕು. ಹಾಗಾಗಿ ಹುಡುಗರು ಐಡಿ ಆದರೆ ನಿಜವಾಗ್ಲೂ ನಾನು ರಿಪ್ಲೈ ಮಾಡಲ್ಲ. ಹಾಗಾಗಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಹಾಯ್ ಸುಷ್ಮಾ ಅಥವಾ ಹಾಯ್ ಸಿಸ್ಟರ್, ನಾನು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಹೇಳಿ ನನ್ನ ಇನ್ಬಾಕ್ಸಲ್ಲಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಸೊ ನಾನು ಡೈಲಿ ಆಗಲಿಲ್ಲ ಅಂದ್ರೂ 2 ದಿನಕ್ಕೊಂದ್ಸಲ ಸರ್ಪ್ರೈಸ್ ಆಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ಮಾತ್ರ. ನೀವು ಮೆಸೇಜ್ ಮಾಡಿಲ್ಲ ಅಂದರೆ ನಿಮ್ಮ ID ನನಗೆ ಸಿಗಲ್ವಲ್ಲ, ನಾನು ಮಾಡೋಕ್ಕಾಗಲ್ಲ. ಆ್ಯಂಡ್ ಹಳಬ್ರು ಇದ್ದಾರಲ್ಲ ಅವ್ರಿಗೇನೆ ಮಾಡ್ತೀನಿ. ಇವತ್ತು ಬೆಂಗಳೂರಲ್ಲಿರೋ ನನ್ನ ಸಬ್ಸ್ಕ್ರೈಬರ್ ದಾಸರಳ್ಳಿಲಿರೋರಿಗೆ ಮಾಡಿದ್ದೆ. ಒಂದು 10 ಮಿನಿಟ್ಸ್ ಮಾತಾಡಿದೆ. ಇವಾಗ ಜೀನಿ ಕುಡಿದ್ಬಿಟ್ಟು ಡ್ಯೂಟಿಗೆ ಹೋಗೋಣ ಬನ್ನಿ. ನೀಟಾಗಿರೋ ವೀಡಿಯೋನೇ ಅಪ್ಲೋಡ್ ಕೊಟ್ಬಿಟ್ಟಿದ್ದೀನಿ ಇವತ್ತಿಗೆ. ಈ ವಿಡಿಯೋ ನಾಳೆಗೆ ಬರುತ್ತೆ. ಎಲ್ಲರೂ ಬೇಗ ನೋಡಿಬಿಟ್ಟು ಸಪೋರ್ಟ್ ಮಾಡಿಬಿಡಿ ಆಯಿತಾ. ನಾನಿವಾಗ ಹೊರಡ್ತಾ ಇದ್ದೀನಿ, ಮನೆಗೆ ಬೇಗ ಹಾಕ್ಕೊಂಡು ಇದ್ದೀನಿ FRS ಮಾಡೋಕ್ಕೆ. ಒಂದು ಡಿಂಪು ಅಂತ ಪಾಪು ಇದೆ, ಡಿಂಪಶ್ರೀ ಅಂತ. ಅವ್ರ ಅಮ್ಮಂದು ವೀಡಿಯೋ ಕ್ಯಾಪ್ಚರ್ ಮಾಡಬೇಕು, ರೇಷನ್ ಕೊಡ್ತೀವಲ್ಲ ಅದಕ್ಕೋಸ್ಕರ. ನೋಡೋಣ, ಲೈವ್ ಆಗೇ ವೀಡಿಯೋ ಮಾಡ್ತೀನಿ. ತಗೋಬಿಟ್ರೆ ಸಾಕು. ಯಾರು ಬಾಕ್ಲಿ ಡೋರೇ ಓಪನ್ ಮಾಡ್ತಾಯಿಲ್ಲ. ಒಂದು ಅರ್ಧ ಗಂಟೆ 3/4 ಗಂಟೆ ಈ ಕೆಲಸ ಮುಗಿಸ್ಕೊಂಡು ಅಂಗನವಾಡಿಗೆ ಹೋಗಬೇಕು. ಫ್ರೆಂಡ್ಸ್, ನಾನಿವಾಗ ಮನೆ ಭೇಟಿ. ಬೆಳಗ್ಗೆನೂ 4 ಮನೆಗೆ ಹೋಗಿದ್ದೆ, ಇವಾಗ ಮಧ್ಯಾಹ್ನ 3 ಮನೆಗೆ ಹೋದೆ. ಅದರಲ್ಲಿ ಒಬ್ರದ್ದೇ ಆಗಿದ್ದು FRS, ಇನ್ನಿಬ್ರದ್ದು ತಗೋತಾ ಇಲ್ಲ. ವೀಡಿಯೋ ಮಾಡ್ಕೊಂಡು ಮೇಡಮ್ ಮಲ್ರಾಜಪಟ್ಟಣಕ್ಕೆ ಬಾ, ಅಲ್ಲಿ ಸಂಜೆ ತನಕನೂ ಮಾಡೋಣ ಅಂದ್ರೆ ಈಗಾಗಲೇ ಟೈಮ್ ಬಂದು 4 ಗಂಟೆ. ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಇವತ್ತು ಕಂಪ್ಲೀಟ್ ಮಾಡಬೇಕು. ಬನ್ನಿ ಮಲ್ರಾಜಪಟ್ಟಣಕ್ಕೆ ಹೋಗೋಣ. ಇದು ಬೆನಿಫಿಷಿಯರ್ ಇರೋದು 40+, ಗರ್ಭಿಣಿ, ಬಾಣಂತಿ ಪ್ಲಸ್ 6 ತಿಂಗಳಿಂದ 3 ವರ್ಷದವಳು ಮಕ್ಕಳುಗಳೆಲ್ಲವ.
ಆದರೆ ನಂದಾಗಿ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 7 ಬಾಕಿ ಉಳಿದಿದೆ. ನೆನ್ನೆ 12 ಇತ್ತು. ನೆನ್ನೆ ನೈಟ್ ಕೂತ್ಕೊಂಡು ರತ್ನ ಮೇಡಮ್ ಒಂದು ಮಾಡಿದ್ರು, ನಾನೊಂದು ಮಾಡಿದೆ. 10 ಗಂಟೆ ತನಕ 12ರಲ್ಲಿ 10 ಅದು. ಇವತ್ತು 2 ಮಾಡಿದ್ದೀನಿ ಕಷ್ಟಪಟ್ಟು. ಬೆಳಗ್ಗೆ ಒಂದಾಯಿತು, ಮಧ್ಯಾಹ್ನ ಒಂದಾಯಿತು. ಇನ್ನು 50 ಸಲ ಅದು ಫೋಟೋ ಕ್ಯಾಪ್ಚರ್ ಹಾಕಿ ಮಾಡಿದ್ರೂ ಕೂಡ ತಗೋತಾ ಇಲ್ಲ. ನನಗೆ ಫುಲ್ಲು ಟೆನ್ಷನ್ನು. ಮಧ್ಯಾಹ್ನ ಅಂಗನವಾಡಿಲಿ ಊಟನೇ ಮಾಡಿದೆ. ಹೆಸರು ಕಾಳು ಸಾಂಬಾರು ರೈಸ್ ಮಾಡಿದ್ದೆ. ಆ ಊಟನೂ ಮಾಡೋಕ್ಕಾಗಲಿಲ್ಲ. ಟೆನ್ಷನ್ಗೆ ಒಂಥರ ಹೊಟ್ಟೆ ಎಲ್ಲ ಒಂಥರ ಆಗ್ತಾಯಿತ್ತು. ಈ ಊಟನೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಕೈ ತೊಳ್ಕೊಂಬಿಟ್ಟೆ. ಇಲ್ಲಿ ಯಾರೋ ಗೊತ್ತಿಲ್ಲ ಬೈಕವರು ಹೋದ್ರೂ ಹೋಗಲ್ಲ ಅಂತ ಸುಳ್ಳು ಹೇಳ್ತಾರೆ. ಇಲ್ಲಿಂದ 1 ಕಿಲೋಮೀಟ್ರ್ ಮಲ್ರಾಜಪಟ್ಟಣ. ಬಸ್ಸು ಕಾಯ್ತಾ ಇದ್ದೀನಿ. ಬಸ್ ಬರೋದು ಎಷ್ಟು ಗಂಟೆಗೋ. ಅದಕ್ಕೆ ಈಗ ವಯಸ್ಸಾಗಿರೋ ಅಂಕಲ್ಗಳನ್ನ ಕೇಳ್ತೀನಿ. ಅವರು ಹೋಗೋರಿದ್ರು ಕೂಡ ಹೋಗಲ್ಲ ಅಂತಾರೆ. ಆಗ ಒಂಥರ ಶೇಪ್ ಔಟ್ ಆಗ್ಬಿಡ್ತದೆ. ಅದಕ್ಕೆ ಯಾರನ್ನೂ ಕೇಳೋದಿಲ್ಲ. ಇವತ್ತು ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಕೇಳಿದೆ. ನಾನು ಡೈಲಿ ಅರ್ಧ ಗಂಟೆ ಆದ್ರೂ ಬಸ್ ಬರೋದು. ಅರ್ಧ ಗಂಟೆ ತನಕ ಕಾಯ್ಕೊಂಡು ಕೂತ್ಕೊಂಡು ಬಸ್ಗೆ ಹೋಗ್ತೀನಿ. ಇವತ್ತು ಫುಲ್ ಎಮರ್ಜೆನ್ಸಿ ಇರೋದಕ್ಕೆ ಒಂದಿಬ್ಬರನ್ನ ಅಂಕಲ್ಗಳನ್ನ ಕೇಳಿದೆ. ಬಟ್ ಅವರು ಹೋಗಲ್ಲ ಅಂದ್ಬಿಟ್ರು. ಬಸ್ ಸ್ಟಾಪ್ ಹತ್ರ ನಾಯಿ ಕಾದಂಗೆ ಕಾಯ್ಕೊಂಡು ಕೂತಿದ್ದೀನಿ. ಇಲ್ಲಿ ಟ್ರ್ಯಾಕ್ಟ್ರ್ ನಿಂತ್ಬಿಟ್ಟೈತೆ ಮಧ್ಯದಲ್ಲಿ. ಟೈಮ್ ಬಂದು 4 ಗಂಟೆ ಅಂದ್ಕೊಂಡೆ ನಾನು. ಎಷ್ಟು ಗಂಟೆ ಆಗಿದೆ ಗೊತ್ತಿಲ್ಲ. 3 ಗಂಟೆ 40 ನಿಮಿಷ. ಸೊ ಬಸ್ ಬಂದರೆ ಸಾಕು ಫ್ರೆಂಡ್ಸ್. ಮತ್ತೆ ರಿಟರ್ನ್ ನಾನು ಇಲ್ಲಿಗೆ ಬರಬೇಕು. ನಂಗೆ 5:15 ಬಸ್ ಐತೆ. ಇವಾಗ ಹೋಗ್ಬಿಟ್ಟು ರಿಟರ್ನ್ 5:15 ಬಸ್ಗೆ ವಾಪಸ್ ಬರಬೇಕು. ಬರೋಕ್ಕಾಗುತ್ತೋ 5:15 ಬಸ್ಗೆ ಟೈಮ್ ಆಗ್ಬಿಡುತ್ತೋ ಗೊತ್ತಿಲ್ಲ. ಬಟ್ ಕೆಲಸ ಅಂತೂ ಇವತ್ತು ಕಂಪ್ಲೀಟ್ ಮಾಡಲೇಬೇಕು. ಅದೇ ಅದು ನಿಲ್ಲಿಸ್ತದೋ ಏನೋ ಗೊತ್ತಿಲ್ಲ. ಪಿರಿಯಾಪಟ್ಟಣ ಎಕ್ಸ್ಪ್ರೆಸ್ ನಿಲ್ಲಿಸ್ತು ಫ್ರೆಂಡ್ಸ್. ಬಾಯಿಗೆ ಇಟ್ಟಾಕ ನಿಲ್ಲಿಸ್ಲಿಲ್ವಲ್ಲ. ಅಷ್ಟು ದೂರ ಹೋಗಿ ನಿಲ್ಲಿಸ್ತಾನೆ. ಹತ್ತಕ್ಕಾಯ್ತದ ನೋಡಿ. ನಾನು ಹತ್ತೋಷ್ಟರಲ್ಲಿ ಹೋಯ್ತದೇನೋ ಅದು ಬಸ್ಸು. ಆ ಬಸ್ಸು ನಿಲ್ಲಿಸ್ಲೇ ಇಲ್ಲ. ಒಂದು ಅಪ್ಪ ಗಂಗೂರಪ್ಪ ಅಂತ ಗೊತ್ತು ಪಾಪ. ಅವರು ನನಗೆ ಇಲ್ಲಿ ಅಂಗನವಾಡಿ ತನಕನೂ ಕರ್ಕೊಂಡು ಸ್ಕೂಟೀಲಿ ಕರ್ಕೊಂಡು ಬಿಟ್ಬಿಟ್ಟು ಬಂದರು. ಸಿಕ್ಕಿದ್ರು ಬಸ್ ಸ್ಟಾಪಲ್ಲಪ್ಪ. ಹಿಂಗೆ ಬಸ್ ನಿಲ್ಲಿಸ್ಲಿಲ್ಲ ಕಣಪ್ಪ ಅಂತ ಅಂದೆ. ಸರಿ ಬಾ ನಾನು ಹಂಗೆ ಹೋಯ್ತಾ ಇದ್ದೀನಿ ಬಿಡ್ತೀನಿ ಅಂದರು. ಬಂದೆ ಇಲ್ಲಿ ಅಂಗನವಾಡಿಗೆ. ಇವಾಗ 1 ಗಂಟೆ 3 ನಿಮಿಷ ಆಗಿದೆ. ನಾವು ರಾಮನಾಥ್ಪುರಕ್ಕೆ ಬಂದು 5:45 ಆದರೂ ನಾವು ಅಂಗನವಾಡಿಲೇ ಇದ್ದೋ. 5:45ಗೆ ಅಂಗನವಾಡಿ ಬಿಟ್ಟು ಬಸ್ ಸ್ಟಾಪಿಗೆ ಬಂದು ಬರ್ತಿದ್ದಂಗೆ ಬಸ್ ಬಂತು. ಅಲ್ಲಿಂದ 3 ಮಿನಿಟ್ಸ್ ಮಲ್ರಾಜಪಟ್ಟಣದಿಂದ ಅರಕಲಗೂಡು ಬಂದು. ನಾನು ಇವತ್ತು ರತ್ನ ಮೇಡಮ್ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮದು FRS 12ರಿಂದ ನಿನ್ನೆ ಒಂದು 3 ಆಗಿತ್ತು. ಇವತ್ತೊಂದು 4 ಆಯಿತು. 12ರಿಂದ 5ಕ್ಕೆ ಬಂದಿದ್ದೀವಿ. ಇನ್ನು 5 ಮೆಂಬರ್ಸ್ದು ಏನು ಬಾಕಿ ಉಳಿದಿದೆ. ಅದನ್ನು ನೈಟ್ ಕೂತ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಮತ್ತು ನನಗೆ ಬಸ್ಸು ಕೂಡ ಇರಲಿಲ್ಲ. ನಮ್ಮ ಮನೆಗೆ ಬಾ ಅಂದರು. ಇವಾಗ ಹೋಗಿ ನಂದು ಫೋನ್ ಚಾರ್ಜ್ ಇಲ್ಲ. 1% ಐತೆ. ಸ್ವಿಚ್ ಆಫ್ ಆಯ್ತದೆ. ಅದಕ್ಕೆ ವೀಡಿಯೋನು ನಾನು ಮಾಡ್ಕೊಳ್ಳಿಲ್ಲ, ಸ್ವಿಚ್ ಆಫ್ ಆಗಿಬಿಡುತ್ತೆ ಅಂತ. ಈಗ ಹೆಂಗಿದ್ರು ಆಗಲಿ ಮನೆಗೆ ಹೋಯ್ತಾ ಇದ್ದೀನಲ್ಲ, ಚಾರ್ಜ್ಗೆ ಹಾಕ್ಬೋದಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ. ಇನ್ನೊಂದು 1/4 ಗಂಟೆ ಮನೆಗೆ ಹೋಗ್ತೀವಿ. ಚಾರ್ಜ್ಗೆ ಹಾಕ್ಕೊಳ್ತೀನಿ. ನೈಟು 10 ಗಂಟೆ ತನಕ ಕೂತ್ಕೊಂಡು 5ರಲ್ಲಿ ಅಟ್ಲೀಸ್ಟ್ ನಮ್ಮ ಟಾರ್ಗೆಟ್ ಇರೋದು 3 ಆದರೂ ಕಂಪ್ಲೀಟ್ ಮಾಡಬೇಕು ಅಂತ. ಇನ್ನೊಂದು 2 ಆದರೂ ಉಳ್ಕೊಂಡ್ರೆ ಏನೋ ಹೇಳ್ಕೊಬೋದು ನಮ್ಮ ಮೇಡಮ್ಗೆ. ನನ್ನದೇ ಹೈಯೆಸ್ಟು ಫ್ರೆಂಡ್ಸ್ ಇರೋದು. ಎಲ್ರದ್ದು 1, 2. ನಮ್ಮ ಮೇಡಮ್ದು ಮಲ್ರಾಜಪಟ್ಟಣದ್ದು ಕ್ಲಿಯರ್ ಆಗ್ಬಿಟ್ಟೈತೆ. ಎಲ್ರದ್ದು 1, 2 ಇದ್ದರೆ ನಂದು ಹೈಯೆಸ್ಟು 12 ಇತ್ತು. 12ರಿಂದ 5ಕ್ಕೆ ಬಂದಿದ್ದೀವಿ. ಈಗ 5ರಲ್ಲಿ ಒಂದು 3, 4 ಆಗಿಬಿಟ್ರೆ ಸಾಕು. ನಾನು ಇವತ್ತೊಂಚೂರು ಕಲರಾಗಿ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಖುಷಿ ಆಯ್ತೈತೆ. ಆ ಕ್ರೀಮು 1300 ರೂಪಾಯಿ ತೋರಿಸ್ತೈತೆ. ನಾನು 399 ಅಂದ್ಬಿಟ್ಟು ಸರ್ಚ್ ಮಾಡಿದೆ. ಅದೇನೋ ಎವಿಸ್ ಕ್ರೀಮು. ಅದು ನೋಡಿದ್ರೆ ಸರ್ಚ್ ಮಾಡಿದಾಗ 1300 ರೂಪಾಯಿ ತೋರಿಸ್ತಾ ಇದೆ. ವಾಪಸ್ ಆದೆ. ಅದೇನಾದ್ರು 1000 ರೂಪಾಯಿ 999 ಆದರೆ ತೊಗೋತೀನಿ. 1300, 1400 ತೋರಿಸ್ತಾ ಇದೆ. ತೊಗೊಳಕ್ಕಲ್ಲ. ಆದರೂ ಬಿಳ್ಗಾಗಬೇಕು ಅಂತ ಆಸೆ ಫ್ರೆಂಡ್ಸ್. ನನಗೆ ಹೆಗ್ಗಣ ಆಗ್ಬಿಟ್ಟಿದ್ದೀನಿ. ಹೆಣ್ಮಕ್ಳಿಗೆ ಅದೇ ಅಲ್ವಾ. ಹೇರ್ ಕೇರು, ಸ್ಕಿನ್ ಕೇರು ಇದೆ. ಗೋಲ್ಡು, ಸಿಲ್ವರು. ಈಗಂತೂ ಗೋಲ್ಡು ಬೆಳ್ಳಿ ಮಾತಾಡ್ಸೋಕ್ಕಾಗಲ್ಲ. ಪಾಪ ನಮ್ಮ ಮೇಡಮ್ ಕಾಲು ಬೇರೆ ನೋವು. ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಅವ್ರನ್ನ ಬಿಟ್ಬಿಟ್ಟು ಮುಂದೆ ಬಂದೆ. ಹಾಗೆ ರತ್ನ ಮೇಡಮ್ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನೈಟು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಬಿರಿಯಾನಿ ಮಾಡಿ ಚಾಪ್ಸ್ ಮಾಡಿದರು. ನಾನೇ ಬಿರಿಯಾನಿ ಮಾಡಿದ್ದೆ. ಚಾಪ್ಸು ರತ್ನ ಮೇಡಮ್ ಮಾಡಿದರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ತಿಂದ್ಬಿಟ್ಟು ಸ್ವಲ್ಪ ನಮ್ಮ ಕೆಲಸ ಮುಗಿಸಿ ಮಲ್ಕೊಂಡು. ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ. ಫ್ರೈಡೇ 7 o'clock ಆಗೈತೇನೋ ಅನಿಸುತ್ತೆ ನಾನು ಮೇಡಮ್ ಮನೆಗೆ ಬಂದಾಗ. ಸೊ ಇವಾಗ ಮಾರ್ನಿಂಗ್ 7:30ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಮತ್ತೆ ಊರಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡೋ ಥರ ಆಗ್ತಾಯಿದೆ. ಸೊ ನಾನು ಬಂದಿದ್ದೆ ಆ್ಯಂಡ್ ತೇಜನು ಕೂಡ ಅಷ್ಟರಿಂದ ಬಂದಿದ್ದು. ಮೇಡಮು ಸ್ಪೆಷಲ್ ಚಿಕನ್ ಬಿರಿಯಾನಿನೂ ಚಿಕನ್ ಚಾಪ್ಸು ಮಾಡಿದರು ನೈಟು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ.
ಪಾಪ ಅವರು ಕೆಲಸ ಮಾಡ್ತಾಯಿದ್ರು, ಏನೋ ತೇಜನೋ ಏನೋ ಮೊಬೈಲಲ್ಲಿ ಅಪ್ಲಿಕೇಶನ್ ಆಗ್ತಾಯಿದ್ಲು. ನಾನು ಕೂಡ ಮೊಬೈಲಲ್ಲಿ FRS ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಆ್ಯಂಡ್ ರಾಮನಾಥ್ಪುರದಲ್ಲಿ ಸೌಂದರ್ಯ ಇದ್ದಾಳಲ್ಲ, ರಾಮನಾಥ್ಪುರದಲ್ಲೂ ಕೂಡ 5G ಸಿಗುತ್ತೆ ಅಂತ ಹೇಳಿ ಸೌಂದರ್ಯನೂ ಕೂಡ ಲಾಗಿನ್ ಆಗಿ ಆ್ಯಪಲ್ಲಿ ನಂದು ಗಂಗೂರ್ದು FRS ಅಲ್ಲ THR ಮಾಡೋಕ್ಕೆ ಕೂಡ ಸೌಂದರ್ಯನೂ ಫುಲ್ಲು ಟ್ರೈ ಮಾಡಲ್ಲ. ಶ್ರುತಿ ಅಕ್ಕನ ಫೋನಲ್ಲೂ ಮಾಡಿಸ್ದೆ ನಿನ್ನೆ ಆಗಲಿಲ್ಲ. ಶ್ರುತಿ ಅಕ್ಕನ ಫೋನಲ್ಲಿ, ಸೌಂದರ್ಯ ಫೋನಲ್ಲಿ ನೈಟ್ ಒಂದು 7:30 ಮೇಲೆ ಮಾಡಿಸ್ತು, ಅವಳ ಫೋನಲ್ಲೂ ಆಗಲಿಲ್ಲ. ಇವಾಗ 7 ಗಂಟೆಗೆ ನಮ್ಮದು ಆ್ಯಪು ವರ್ಕ್ ಆಗುತ್ತೆ. ಇವಾಗ ಲಾಗೌಟ್ ಮಾಡಿರ್ತಾರೆ. ನೈಟ್ 10 ಲಾಗೌಟ್ ಮಾಡಿದ್ರೆ ಬೆಳಗ್ಗೆ ಮಾರ್ನಿಂಗು 7 o'clock ಮೇಲೆ ಲಾಗಿನ್ ಆಗೋದು. ಸೊ ಇವಾಗ 7:30 ಬನ್ನಿ, ಇವಾಗ ಲಾಗಿನ್ ಆಗಿ ಮತ್ತೆ THR ಮಾಡೋಕ್ಕೆ ಕೂತ್ಕೊತೀನಿ ನಾನು ಇವಾಗ. ಸೊ ಇವಾಗ ಎದ್ದೆ ಫ್ರೆಂಡ್ಸ್, ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. 9 ಗಂಟೆ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ನನಗೆ ಶೀತ ಜಾಸ್ತಿ ಆಗ್ಬಿಟ್ಟೈತೆ. ಎಲ್ಲ ಮಾತ್ರ ಸಿಕ್ತು, ಸಿಟ್ರೀಸನ್ ಮಾತ್ರ ಸಿಗಲಿಲ್ಲ. ಯಾವುದಾದ್ರು ಸಿಕ್ತು, ಕೊಟ್ಟರು ಮೇಡಮ್ ಕೊಡಿ ಅಂತ. ಸಿಟ್ರೀಸನ್ನೇ ಸಿಗಲಿಲ್ಲ. ಮೇಡಮ್ ದೀಪ ಹಚ್ತಾ ಇದ್ದಾರೆ. ಇವತ್ತೇನೋ ನಮಗೆ ಆಲ್ರೆಡಿ ಜಾನ್ವರಿದು ಫುಡ್ ಬರ್ತಾಯಿದೆ. ಈಗ ಜನವರಿಲಿ ಕೊಟ್ಟಿರೋ ಫುಡ್ಡೆಲ್ಲ ಡಿಸೆಂಬರ್ದು, ಈಗ ಜನವರಿದೆಲ್ಲ ಇವತ್ತು ಬರ್ತಾಯಿದೆ. ನಾಳೆ 1ನೇ ತಾರೀಕು ಫೆಬ್ರವರಿ. ಇವಾಗ ಫುಡ್ ಬರ್ತಾಯಿದೆ ಅಂತ ಕಾಲ್ ಮಾಡಿದ್ರಂತೆ. ಫಸ್ಟ್ ರತ್ನ ಮೇಡಮ್ ಅವ್ರವ್ರಿಗೆ ಹೋಗಿ, ಆಮೇಲಿಂದ ಮಲ್ರಾಜಪಟ್ಟಣ ಹೋಗಿ, ಆಮೇಲಿಂದ ಗಂಗೂರಿಗೆ ಬರುತ್ತೆ ಫುಡ್ಡು. ಸೊ ಬೇಕಾ ಅಂಗನವಾಡಿಗೆ ಹೋಗೋಣ ಬನ್ನಿ. ಶೀತ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಶಿವಳೆ ತೇಜು ಬಾಯ್ ಮಾಡ್ತೇಜು. ಹಾಂ, ಈಗ ನಾವು ಹೊರಟು ಮನೆಯಿಂದ ಒಂಚೂರು ಲೇಟ್ ಆಗ್ಬಿಡ್ತು ಫ್ರೆಂಡ್ಸ್. ಆದರೆ ಮೊನ್ನೆ ಲೇಟ್ ಆದಷ್ಟೇನು ಲೇಟ್ ಆಗಿಲ್ಲ. ಬನ್ನಿ ಇವಾಗ ನಡ್ಕೊಂಡು ಹೋಗಬೇಕು. ಯಾವುದಾದ್ರೂ ಬೈಕ್ ಬಂದರೆ ಅಡ್ಡೆ ಹಾಕ್ಬಿಟ್ಟು ನಮ್ಮ ಮೇಡಮು ಹತ್ತಿಸ್ತಾರೆ. ಮೊನ್ನೆ ಹತ್ತಿಸ್ದಂಗೆ ಅವರೊಂದು ಬೈಕು ನಾನೊಂದು ಬೈಕು ಅನ್ನೋ ಥರ ಬಂದೆ. 2 ಬೈಕ್ ಬಂದು ರತ್ನ ಮೇಡಮ್ ನನ್ನೊಂದು ಬೈಕಿಗೆ ಹಸಿದ್ರು, ಅವರೊಂದು ಬೈಕಲ್ಲಿ ಬರ್ತಾವ್ರೆ. ಅಯ್ಯೋ ಅಣ್ಣ ಇವಳು ಯಾಕಿಂಗ್ ಮಾತಾಡ್ತಾಳೆ, ನನ್ನೇ ನೋಡ್ತಿದ್ದೆ. ನನಗೊಂಥರ ಆಯ್ತಿದೆ. ನಾನು ಹಿಂದೆ ನಿಂತಿದ್ದಾರೆ ನೋಡಿ, ಅವ್ರು ನನ್ನೇ ನೋಡ್ತಾವ್ರೆ. ಸೊ ನಮ್ಮನ್ನ ಅಣ್ಣ ಫಾಸ್ಟಾಗಿ ಕರ್ಕೊಬಂದರು. ನಾನು ಇಲ್ಲೇ ನಿಂತಿದ್ದೀನಿ ಇವಾಗ. ರತ್ನ ಮೇಡಮ್ ಮೋಸ್ಟ್ಲಿ ಈಗ ನಾನು ಹಿಂದ್ಗಡೆ ಬರ್ತಾ ಇದ್ದಾರೆ, ಅದಕ್ಕೆ ಇಲ್ಲಿ ರೋಡಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ 10 ಗಂಟೆಗೆ ಒಂದು ಬಸ್ ಐತೆ ನಮಗೆ, ಹೋಗಬೇಕು. ಬನ್ನಿ, ರತ್ನ ಮೇಡಮ್ ಬಂದಮೇಲೆ ಬಸ್ ಸ್ಟಾಪ್ಗೆ ಹೋಗಿ ಜೊತೆಲಿ, ಇನ್ನೂ ಬಸ್ ಸ್ಟಾಪ್ಗೆ ಹೋಗಿಲ್ಲ, ಈ ಕಡೆ ರೋಡಲ್ಲೇ ನಿಂತಿದ್ದೀನಿ. ಬಸ್ ಸ್ಟಾಪ್ಗೆ ಹೋಗಿ ಜೊತೆಲೇ ಬಸ್, ಒಂದೇ ರೂಟು, ಒಂದೇ ಬಸ್ಸಲ್ಲಿ ಹೋಗಬೇಕು. ಅಯ್ಯೋ ಯಾವುದೋ ಬಸ್ ಐತಲ್ಲ, ಬಸ್ ಬಂತು. ಸ್ಟಾರ್ಟ್ ಆಗೋದು ಯಾವಾಗ ಆಯ್ತದೆ ಗೊತ್ತಿಲ್ಲ. ನಾನು ಇಲ್ಲಿ ಕೂತಿದ್ದೀನಿ, ನಾನು ಎದುರುಗಡೆ ಕೂತವ್ರೆ. ಫುಡ್ ಬರ್ತದೆ ಈಗ, ಎಮರ್ಜೆನ್ಸಿ ಫಸ್ಟ್ ಅವ್ರಿಗೆ ಹೋಗೋದೀಗ. ಅವ್ರಿಗೆ ಆದಮೇಲೆ ನಂಗೆ ಬೇರೆ ಶೀತ ಆಗ್ಬಿಟ್ಟೈತೆ, ಮಾತಾಡೋಕೆ ಆಯ್ತಾ. ಮೇಡಮ್ ಹೇಳ್ತಾವ್ರೆ ಅವ್ರು ಮಲ್ರಾಜಪಟ್ಟಣದಲ್ಲಿ ಫುಡ್ ಏನೋ ಬಂದೈತೇನೋ, ಬಟ್ ಅವ್ರ ಹೆಲ್ಪರ್ ಇರ್ತಾರಲ್ಲ, ಇವರೇನೋ ಹೋಗ್ತಾರೆ. ಗೈಸ್ ನಾನು ಹೋಗಬೇಕು. ನಾನು ಅಲ್ಲಿಂದ 1/4 ಗಂಟೆ ಮನೆಗೆ ನಡಿಬೇಕು. ಮನೆಗೆಲ್ಲ ಸರಿ, ಅಂಗನವಾಡಿಗೆ ನಡಿಬೇಕು. ಬಾಯ್. ಬಂದು 2 ಗಂಟೆ 10 ನಿಮಿಷ ಆಯಿತು. ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಇವಾಗ ಸ್ವಲ್ಪ ನನ್ನ ಕೆಲಸ ಇದೆ, ಪರ್ಸ್ನಲ್ ಕೆಲಸ ಮುಗಿಸ್ಕೋಬೇಕು. ಹಾಗೆ ಅಲ್ಲಿ ರತ್ನ ಮೇಡಮ್ ಸಿಗ್ತಾರೆ ರಾಮನಾಥ್ಪುರದಲ್ಲಿ. ನಾನು ಗೊತ್ತಲ್ಲ ಮನೆಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಫ್ರೆಶಪ್ ಆಗ್ಬಿಟ್ಟು ಹೋಗೋಣ ಅಂತ. ಹೆವಿ ಶೀತ ಆಗೈತೆ. ಅಲ್ಲಿ ರಾಮನಾಥ್ಪುರದಲ್ಲಿ ಸಿಟ್ರಿಜನು ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲು ಮಾತ್ರ ಕುಡಿದೆ. ನನ್ನ ಬ್ಯಾಗಲ್ಲಿಲ್ಲ ಅಂದ್ಬಿಟ್ಟು ರತ್ನ ಮೇಡಮ್ ಮನೇಲಿ ಕೇಳಿದೆ. ಪಾಪ ಅವರೆಲ್ಲ ಹುಡುಕಿದ್ರು, ಅವ್ರ ಮನೆಗೆ ಸಿಗಲಿಲ್ಲ. ಹಾಗೂ ಇತ್ತಲ್ಲ ಇಲ್ವಲ್ಲ ಅಂದ್ಬಿಟ್ಟು ರಾಮನಾಥ್ಪುರ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಹುಡುಕ್ತೆ. ಬ್ಯಾಗಲ್ಲಾಯಿತು, ಒಂದು ಕುಡಿದೆ, ಕಡಿಮೆ ಆಗಲಿಲ್ಲ. ಅಂದರೆ ಇವತ್ತು ಫುಡ್ ಬಂತು, ಅದೊಂದು ಸ್ವಲ್ಪ ಕೆಳಗಡೆ ಎಲ್ಲ ಹಾಕಿ ಎತ್ತಿ ಮಾಡಿದ್ರಲ್ಲ, ಕೆಲವೊಂದು ಪೌಡ್ರು ಥರ ಧೂಳು ಬರುತ್ತೆ, ಅದು ಹಿಂಗೆ ಎತ್ತೆತ್ತು ಹಾಕಿ ಕೌಂಟ್ ಮಾಡ್ತಿದ್ರಲ್ಲ, ಅದು ಧೂಳು ಮೂಗೋಗ್ಬಿಟ್ಟು ಮತ್ತೆ ಜಾಸ್ತಿ ಆಯಿತು. ಮತ್ತೆ ಇನ್ನೊಂದು ಸಿಟ್ರೀಸನ್ ಕುಡಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಸೊ ಈ ಥರ ಇನ್ನೂ FRS ಇನ್ನೂ 4 ಇದ್ದಾವೆ, THR ಇನ್ನೂ 4 ಇದ್ದಾವೆ ಮಾಡಬೇಕು. ಈಗ ರಾಮನಾಥ್ಪುರದಲ್ಲಿ 5G ನೆಟ್ವರ್ಕ್ ಸಿಗುತ್ತೆ, ಅಲ್ಲಿ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಏನೋ ಗೋಲ್ಡು ಶಾಪಿಂಗ್ ಇದೆ. ಯಾರು ಗೋಲ್ಡ್ ಶಾಪಿಂಗ್ ಮಾಡೋದು, ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ನಾನು ತಗೋತೀನ ಗೋಲ್ಡು, ನನ್ನ ಜೊತೆ ಬರೋರು ತಗೋತಾರೆ, ಏನು ಪ್ರತಿಯೊಂದೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಈ ವ್ಲಾಗಲ್ಲಿ ಏನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವ್ಲಾಗ್ ಮತ್ತೆ ಬರುತ್ತಲ್ಲ ಅದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.